ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಫಸ್ಟ್ ಹಾರ್ವೆಸ್ಟಿಂಗ್ ಮಾಡಿದ್ದು, ಟೆರೆಸ್ ಗಾರ್ಡನ್ ವಿಸಿಟ್ ಮಾಡಿರೋ ವೀಡಿಯೋಸ್, ಹಾಗೆ ಇವತ್ತು ನಾನು ಡೈಲಿ ಹೇಗಿರುತ್ತೆ ಅನ್ನೋದನ್ನು ವೀಡಿಯೋ ಮಾಡ್ತಾಯಿದ್ದೀನಿ. ಫಸ್ಟ್ ಮಾರ್ನಿಂಗ್ ನಾನು ಒಂದು ಹೆಲ್ತಿ ಡ್ರಿಂಕ್ ಮಾಡ್ಕೋತೀನಿ. ಬಿಸಿ ಕುದಿಯೋ ನೀರಿಗೆ ಸ್ವಲ್ಪ ಅಜ್ವಾನ, ಶುಂಠಿ ಹಾಕಿ ಚೆನ್ನಾಗಿ ಮಳಿಸ್ಕೊಳ್ಳೋದು, ಸ್ವಲ್ಪ ಆರೋ ತನಕ ಬಿಡೋದು. ಉಗುರು ಬೆಚ್ಚಗಾಗಬೇಕು. ಉಗುರು ಬೆಚ್ಚಗಾದ್ಮೇಲೆ ಅದಕ್ಕೊಂದು ಎರಡಾನಿ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಈ ಥರ ಏಟೈಟ್ ಯಾವ್ದಾದ್ರು ಕಪ್ ಹಾಕ್ಕೊಂಡು ಇಟ್ಟಿರ್ತೀನಿ. ಸೊ ಯಾಕೆಂದರೆ ಅಡುಗೆ ಮಾಡ್ತಾ ಮರ್ತ್ಬಿಡ್ತೀವಿ ಅನ್ನೋ ಒಂದು ಕಾರಣಕ್ಕೆ ನೋಡಿ ಈ ಥರ ಎಲ್ಲ ರೊಟೇಟ್ ಮಾಡ್ಬೋದು. ಸೊ ಮಾಡ್ತಾ ನಾವು ಆರಾಮಾಗಿ ಕುಡಿಬೋದು. ಇದು ತುಂಬ ಹೆಲ್ತಿ ಡ್ರಿಂಕ್ ಫ್ರೆಂಡ್ಸ್. ಇದನ್ನು ಒಂದ್ಸರಿ ಮಾಡ್ಕೊಂಡು ಕುಡಿದು ನೋಡಿ. ಹೊಟ್ಟೆ ಉಬ್ಬರ ಇದ್ದರೆ, ಆಮೇಲೆ ಗ್ಯಾಸ್ಟ್ರೈಟಿಸ್ ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ, ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಒಂದು ಸರಿ ನೀವು ಮಾಡ್ಕೊಂಡು ನೋಡಿ, ಅದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ವೆಯ್ಟ್ ಲಾಸ್ಗೆಲ್ಲ, ಕೊಲೆಸ್ಟ್ರಾಲ್ ಇದಕ್ಕೆಲ್ಲ ತುಂಬ ಒಳ್ಳೆಯದು. ಸೊ ಮಾರ್ನಿಂಗ್ ಟಿಫನ್ ಮಾಡಬೇಕಲ್ಲ. ಸೊ ಏನು ಮಾಡೋದು, ಮಕ್ಕಳಿಗೆ ಆಲ್ರೆಡಿ ಗೋಧಿ ದೋಸೆ ಹಾಗೂ ಕಡಲೆ ಚಟ್ನಿ ಮಾಡಿ ಮಕ್ಳಿಗೆ ಹಾಕಿ ಕಳಿಸಿದ್ದೀನಿ. ಅವ್ರಿಗೂ ತಿನ್ನಿಸಿ ಕಳಿಸಿದ್ದೀನಿ. ಸೊ ಮಾರ್ನಿಂಗ್ ನಮಗೆ ಬೇಕಲ್ಲ, ಅವ್ರನ್ನ ಕಳಿಸಿದ ತಕ್ಷಣ ನಾನು ಈ ರೂಟೀನ್ ಸ್ಟಾರ್ಟ್ ಆಗುತ್ತೆ ನೋಡಿ. ಇದಕ್ಕೆ ಎರಡನಿ ಸ್ವಲ್ಪ ಉಗುರು ಬೆಚ್ಚಗಿದ್ದಾಗ ಎರಡನಿ ನಿಂಬೆಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಉಗುರು ಬೆಚ್ಚಗಿದ್ದಾಗ ಕುಡಿಬೇಕು. ತುಂಬ ತಣ್ಣಗೆ ಮಾಡಬಾರ್ದು, ತುಂಬ ಬಿಸಿನೂ ಇರಬಾರ್ದು. ಉಗುರು ಬೆಚ್ಚಗಿದ್ರೆ ನೀವು ಒಂದು ಸರಿ ಮಾಡಿ ಕುಡಿದು ನೋಡಿ, ಆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಮಾರ್ನಿಂಗ್ ಏನು ಮಾಡೋದು ಅಂತ ಯೋಚನೆ ಮಾಡಿ, ಸೊ ಈಸಿಯಾಗಿ ಆಗೋದು ಅವಲಕ್ಕಿ ಮಾಡಬೇಡ ಟಿಫನ್ಗೆ ಅಂತಂದ್ಬಿಟ್ಟು ಅವಲಕ್ಕಿ ಮಾಡ್ತಾಯಿದ್ದೀನಿ. ಅದರ ರೆಸಿಪಿ ನಿಮ್ಗೆ ಆಲ್ರೆಡಿ ಗೊತ್ತಿರೋದ್ರಿಂದ ಸುಮ್ಮನೆ ಹಾಗೆ ಮಾತಾಡಿಕೊಂಡು ಡೈಲಿ ವ್ಲಾಗ್ ಥರ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನು ಮಕ್ಕಳು ಬರೋಷ್ಟರಲ್ಲಿ ಏನಾದ್ರು ಅವ್ರಿಗೆ ಸ್ನ್ಯಾಕ್ಸ್ ಬೇಕು ಚಳಿಗೆ. ಸೊ ಅದಕ್ಕೆ ಸ್ವಲ್ಪ ಸ್ವೀಟ್ ಕಾರ್ನ ಬೇಯಿಸೋಕ್ಕಿಟ್ಟಿದ್ದೀನಿ. ಇನ್ನು ಮಾಮೂಲಿ ಅವಲಕ್ಕಿನ ಒಗ್ಗರಣೆ ಹಾಕ್ಬಿಟ್ಟು ಅವ್ರು ಬರೋ ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಬೇಕು. ಹೇಗೆ ನಮ್ಮ ದಿನ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಅದರ ಮಧ್ಯದಲ್ಲಿ ಗ್ಯಾಪ್ ಮಾಡಿಕೊಂಡು ಇದು ಮಾಡ್ತಿರೋದು ನನ್ನ ಒಂದು ಹವ್ಯಾಸವಾಗಿ ಮಾಡ್ತಾಯಿರೋದು. ಈ ಥರ ವೀಡಿಯೋ ಮಾಡ್ತಾ ಇರೋದ್ರಿಂದ ನನಗೂ ಸ್ವಲ್ಪ ಐಡಿಯಾಸ್ಗಳು ಬರ್ತಾಯಿದೆ. ಆಮೇಲೆ ಇನ್ನೂ ಆ್ಯಕ್ಟಿವ್ ಆಗ್ತೀವಿ, ನಮಗೂ ಏನೋ ಒಂದು ಜವಾಬ್ದಾರಿ ಇದೆ ಅನ್ನೋದು ಉದ್ದೇಶಕ್ಕೋಸ್ಕರ ಅಲ್ವಾ. ನೋಡಿ ಈಗ ಅವಲಕ್ಕಿ ಎಲ್ಲ ರೆಡಿ ಆಗ್ತಾಯಿದೆ. ಸೊ ಅವಲಕ್ಕಿನ ಸ್ಟವ್ ಆಫ್ ಮಾಡಾದಮೇಲೆ ನಿಂಬೆಹಣ್ಣು ಹಾಕಬೇಕು. ಮೊದಲೇ ಹಾಕ್ಬಿಟ್ರೆ ಕಹಿ ಬಂದುಬಿಡುತ್ತೆ. ಅದಾದ ತಕ್ಷಣ ನೋಡಿ ಮಕ್ಕಳಿಗೆ ಅಲ್ಲೇ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಸಂಜೆಗೆ ಗೋಬಿ ಮಟರ್ ಮಾಡೋಣ ಅಂತಂದ್ಬಿಟ್ಟು ಗೋಬಿನೆಲ್ಲ ಚೆನ್ನಾಗಿ ಮಳಿಸ್ಬಿಟ್ಟು ಅದಕ್ಕೆ ಉಪ್ಪು ಅರಿಶಿನ ಹಾಕಿ ಮುಚ್ಚಿಟ್ಟಿದ್ದೀನಿ. ಇನ್ನು ವಿಂಟರ್ ಸೀಸನ್ ಇರೋದ್ರಿಂದ ಮಕ್ಳುಗಳಿಗೆ ಬಿಸಿನೀರು ಬೇಕೇ ಬೇಕು. ಸೊ ಎಲ್ಲ ಉಗುರು ಬೆಚ್ಚಗೆ ಮಾಡಿಬಿಟ್ಟು ಎಲ್ಲ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಎಲ್ಲ ಬಿಸಿನೀರನ್ನು ಇಟ್ಟಿರ್ತೀನಿ. ಮಕ್ಕಳಿಗೆ ಯಾವಾಗ ಬೇಕೋ ಆವಾಗ ತೊಗೊಂಡು ಕುಡಿಬೋದು, ನಾವು ಕುಡಿಬೋದು. ಈಗ ನಮ್ಮ ಟೈಮ್ ಸ್ವಲ್ಪ ಕಾಫಿ ಕುಡಿಯೋಣ ಅಂತ. ಸೊ ಟಿಫನ್ ಎಲ್ಲ ಆಯಿತು, ಮಧ್ಯಾಹ್ನಕ್ಕೂ ರೆಡಿ ಮಾಡಿದ್ದಾಯಿತು, ಮಕ್ಕಳಿಗೆ ಸಂಜೆಗೂ ಎಲ್ಲ ರೆಡಿ ಮಾಡಿಟ್ಟಿದ್ದಾಯಿತು. ಸ್ವಲ್ಪ ಕಾಫಿ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಗೋಬಿ ಮತ್ತು ಮಟರ್ ರೆಸಿಪಿ ತುಂಬ ಚೆನ್ನಾಗಿದೆ, ಟ್ರೈ ಮಾಡಿ. ಆ ರೆಸಿಪಿನ ನಾಳೆ ಅದು ವೀಡಿಯೋ ಹಾಕ್ತೀನಿ. ಇದಕ್ಕೆ ಹಾಕಿರೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಜೊತೆ ಅದನ್ನು ನಾನು ಹಾಕೋಕ್ಕೆ ಹೋಗಲಿಲ್ಲ. ನೋಡಿ ಕಾಫಿನ ಮಾಡಿಕೊಂಡು ಫಿಲ್ಟ್ರ್ ಮಾಡಿ ಹಾಕ್ತಾಯಿದ್ದೀನಿ. ಅಷ್ಟರಲ್ಲೇ ಬೇಳೆ ಎಲ್ಲ ಬೆಂದಿದೆಯಲ್ಲ, ಮಕ್ಕಳು ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡ್ಬೇಕು. ಸೊ ಒಗ್ಗರಣೆ ಹಾಕ್ಬಿಡ್ತೀನಿ. ಏನೇ ಇದ್ದರೂ ಬೆಳಗ್ಗೆ ಅಡುಗೆ ತಿಂಡಿ ಸಂಜೆಗೆ ಏನು ಬೇಕು ಬೆಳಗ್ಗೆನೇ ಪ್ಲ್ಯಾನಿಂಗ್ ಮಾಡ್ಕೊಂಬಿಟ್ರೆ ನಮಗೆ ಮಧ್ಯಾಹ್ನ ಮತ್ತು ನೈಟ್ ಅಷ್ಟು ಯೋಚನೆ ಇರೋಲ್ಲ. ಅಕಸ್ಮಾತ್ ಏನಾದರೂ ನಾವು ಆಗಲೇ ಮಾಡ್ಕೊಂಡಿಲ್ಲ, ಸುಮ್ಮನೆ ಇದು ಮಾಡ್ಕೊಂಡ್ವಿ ಅಂದರೆ ಟೈಮ್ ಇದಾಗುತ್ತೆ. ಸೊ ಹಾಗಾಗಿ ನಾನು ಮಾರ್ನಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಬಿಡ್ತೀನಿ. ನೋಡಿ ಮಾರ್ನಿಂಗ್ ಅಲ್ಲೇ ಮಕ್ಕಳಿಗೆಲ್ಲ ಏಕೆಂದರೆ ಟೈಮ್ ಆಗೋಗ್ತಾ ಇರುತ್ತೆ. ನಾವು ಸ್ವಲ್ಪ ಟಿಫನ್ ತಿಂದು ಫ್ರೆಶ್ ಅಪ್ ಆಗಿ ಎಲ್ಲ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಳ್ಳೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿರುತ್ತೆ. ಅವ್ರು ಬಂದ ತಕ್ಷಣ ಅಡುಗೆ ರೆಡಿ ಇರಬೇಕು. 1-1:30 ಅಷ್ಟೊತ್ತಿಗೆಲ್ಲ ಬಂದುಬಿಡ್ತಾರೆ. ಇನ್ನು ಅವ್ರು ಬಂದಮೇಲೆ ನಾನು ಯಾವ ಅಡುಗೆನೂ ಮಾಡೋಕ್ಕಾಗಲ್ಲ, ವೀಡಿಯೋ ಮಾಡೋಕ್ಕಾಗಲ್ಲ. ಮತ್ತು ಮಕ್ಕಳು ನೋಡ್ಕೊಳ್ಳೋದು ಬಿಟ್ಟರೆ ಇನ್ನು ಯಾವ ಕೆಲಸನೇ ಇರಲ್ಲ. ಮಕ್ಕಳು ಸ್ಕೂಲ್ಗೆ ಹೋಗಿ ಸಿಕ್ಕೋದು. ಸೊ ಇದು ಮನೇಲೇ ನಾನು ಮಾಡ್ಕೊಂಡಿರೋ ಖಾರದ ಪುಡಿ ಅಂದರೆ ಮಸಾಲ ಪುಡಿ, ತಿಳಿಸಾರು ಪುಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಬಟ್ ಖಾರ ಇರಲ್ಲ, ಕಲರ್ ಇರುತ್ತೆ, ಟೇಸ್ಟ್ ಇರುತ್ತೆ. ಅದಕ್ಕೋಸ್ಕರ ಮಕ್ಕಳಿಗೆ ಅಂತ ಸಪ್ರೇಟಾಗಿ ಮನೆಯಲ್ಲೇ ಮಾಡಿಟ್ಕೊಂಡಿರ್ತೀನಿ. ಇದನ್ನು ಮಕ್ಕಳು ಸಾಂಬಾರಿಗೆ ಮಾತ್ರ ಬಳಸ್ಕೊತೀನಿ. ಇದು ರೆಸಿಪಿ ನಿಮ್ಗೆ ಗೊತ್ತಿರೋದ್ರಿಂದ. ಇದು ಮಲ್ಬೆರಿ ಗೊತ್ತಲ್ಲ ಪ್ಲ್ಯಾಂಟ್, ಅದು ಫ್ರೂಟ್ ಎಷ್ಟು ಚೆನ್ನಾಗಾಗಿದೆ. ಟೊಮೆಟೊ ಕಾಯಿ ನೋಡಿ ಎಷ್ಟು ಗೊಂಚಲು ಬಿಟ್ಟಿದೆ. ಟೆರೆಸ್ಗೆ ಹೋಗಿದ್ದೆ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ. ಅವರೆಕಾಯಿ ಹೂವು ಕೆಲವು ಪಿಂಕ್ ಬಂದಿದೆ, ಕೆಲವು ವೈಟ್ ಬಂದಿದೆ. ಖುಷಿ ಆಯಿತು ಸರ್ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಪಲಾವ್ ಎಲೆನೂ ತುಂಬ ಚೆನ್ನಾಗಿ ಚಿಗುರು ಕೊಡ್ತಿದೆ. ಫಸ್ಟ್ ಹಾರ್ವೆಸ್ಟಿಂಗ್ ವೀಡಿಯೋ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಇದೆಲ್ಲ ನಂದು ಫಸ್ಟ್ ಹಾರ್ವೆಸ್ಟ್ ಮಾಡಿರೋ ಅಂಥದ್ದು. ತುಂಬ ಖುಷಿ ಕೊಡ್ತು. ಹಾಕಿ 3 ತಿಂಗಳಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನೂ ಅದನ್ನು ಚೆನ್ನಾಗಿ ಆರ್ಗನೈಸ್ ಮಾಡಬೇಕು. ಜಸ್ಟ್ ಟೈಮ್ ಆದಂಗೆ ಮಾಡ್ತಾಯಿದ್ದೀನಿ. ಅದನ್ನು ಇನ್ನೂ ಎಷ್ಟೋ ಪ್ಲ್ಯಾಂಟ್ಗಳು ರೀಪಾಟಿಂಗ್ ಮಾಡಬೇಕು. ನಿಮ್ಗೆ ತೋರಿಸಿದ್ದೀನಲ್ಲ ನೋಡಿ. 2 ಟೊಮೆಟೊ ಕೊಳ್ತೋಗಿತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಸಡನ್ನಾಗಿ ಚೆನ್ನಾಗಿರೋದೆಲ್ಲ ಆ ಥರ ಆಗೋಗಿದೆ. ಇದೆಲ್ಲ ನೋಡಿ ಚೆನ್ನಾಗಿ ಬಂದಿದೆ, ಒಂದೇ ಒಂದು ಹಣ್ಣಾಗಿದೆ. ಬಸಳೆ ಸೊಪ್ಪು ಇದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ದೊಡ್ಡಪತ್ರೆ ಎಲೆಗುಡಿ ನೋಡಿ ಎಷ್ಟು ಅಗಲ ಎಷ್ಟು ಚೆನ್ನಾಗಿ ಬಂದಿದೆ ಪಾಟಲ್ಲಿ.
ಅದು ಪಲಾವ್ ಎಲೆ. ಪಲಾವ್ಗೆ ಏನಾದ್ರು ಮಾಡೋಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು ಜಸ್ಟ್ ಒಂದು 4 ಲೀವ್ಸ್ ತೊಗೊಂಬಂದೆ. ಮೇಲ್ಗಡೆ ಇನ್ನೂ ಒಂದು ಪ್ಲ್ಯಾಂಟಲ್ಲಿದೆ ಬಾಲ್ಕನಿನಲ್ಲಿ, ಅರ್ಜೆಂಟಿಗೆ ಬೇಕಾದ್ರೆ ನಲ್ಲೇ ತೊಗೋತೀನಿ. ಇದು ಆಲ್ ಸ್ಪೈಸಸ್ ಅಂತ. ಪಲಾವ್ ರೈಸ್ ಬಾತ್ಗಳಿಗೆ ಏನಾದ್ರು ಇದು ಹಾಕಿದ್ರೆ ಎಲ್ಲ ಸ್ಪೈಸಸ್ ಹಾಕಿದಷ್ಟು ಫ್ಲೇವರ್ ಇರುತ್ತೆ, ತುಂಬ ಘಾಟ್ ಸಾಕೋದಾಗಿರುತ್ತೆ. ಹಾಗೆ ಹೋಗಿದ್ನ ನೀರು ಹಾಕೋಣ ಅಂತ ಹಂಗೆ ಟೆರೆಸ್ ಗಾರ್ಡನ್ದು ಸ್ವಲ್ಪ ಒಂದು ಕ್ಲಿಪ್ಪಿಂಗ್ಸ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅವರೆಕಾಯಿ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು 12 ಗೊಂಚಲು ಏನೋ ಬಿಟ್ಟಿದೆ ಜಸ್ಟ್ ಪಾಟಲ್ಲಿ. ನೋಡಿ ಇಲ್ಲೇ ಎರಡಿದೆ, ಎಲ್ಲ ಇದೆಲ್ಲ ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಪ್ಲ್ಯಾಂಟ್ಗಳು ತುಂಬ ಚೆನ್ನಾಗಿದೆ. ಸೊ ಹಾಗೆ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ಸ್ ಹಾಕ್ಕೊಂಡೆ. ಟೆರೆಸ್ ಬಂದರೆ ಸ್ವಲ್ಪ ಗ್ರೀನರಿ ನೋಡಿದರೆ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಸೊ ಇದು ನಮ್ಮ ಟೈಮ್, ನಾವು ಟೈಮ್ನ ಇಟ್ಕೊಂಡು ಹೋಗ್ತೀವಿ, ಹೆಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಇಲ್ಲ ಅಂದರೆ ಸುಮ್ಮನೆ ಹಾಗೆ ಟೈಮ್ ಪಾಸ್ ಆಗ್ತಾನೇ ಇರುತ್ತೆ. ನಾವು ಹೇಗೆ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತೀವಿ ಅನ್ನೋದ್ರ ಮೇಲೆ ಇರುತ್ತೆ. ಕೆಲವರಿಗೆ ಟೈಮೇ ಸಾಕಾಗಲ್ಲ ಅಲ್ವಾ. ನಾವು ಹೇಗೆ ಆರ್ಗನೈಸ್ ಮಾಡ್ಕೊಂಡು ಯಾವ ಥರ ಮಾಡ್ತೀವಿ ಪ್ಲ್ಯಾನಿಂಗ್ ಅನ್ನೋದ್ರ ಮೇಲೆ ಇರುತ್ತೆ. ನೋಡಿ ಬಂದು ಸ್ವಲ್ಪ ಪ್ಲ್ಯಾಂಟ್ಸ್ಗಳನ್ನೆಲ್ಲ ನೋಡ್ತೀವಿ, ನಮಗೊಂದು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಲ್ವಾ. ನೋಡಿ ಅವರೆಕಾಯಿ ಎಲ್ಲ ನೋಡಿ ಖುಷಿ ಆಗುತ್ತೆ, ಒಂಥರ ಚೆನ್ನಾಗಿರುತ್ತೆ. ನೋಡಿದ್ರೇ ನನಗೆ ಅದೆಷ್ಟು ಸರಿ ನೋಡ್ತೀನೋ ಅದಕ್ಕೆ ವೀಡಿಯೋ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಫಸ್ಟ್ ಹಾರ್ವೆಸ್ಟಿಂಗ್ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡೋಕ್ಕೆ ಸ್ವಲ್ಪ ನಂಗೆ ಕಷ್ಟ ಆಗೋಯಿತು. ಯಾಕೆಂದರೆ ಕಟ್ ಮಾಡಬೇಕಂದ್ರೆ ಫೋನ್ ಇಟ್ಕೊಳ್ಳೋರಿಲ್ಲ, ಏನಿಲ್ಲ, ನಾನು ಹಿಂಗೆ ತೊಗೋಬೇಕು ಇಟ್ಕೋಬೇಕು, ಸ್ವಲ್ಪ ಕಷ್ಟ ಆಯಿತು. ಓಕೆ, ಆದರೂ ಪರವಾಗಿಲ್ಲ, ಒಂಥರ ಖುಷಿ ಕೊಡುತ್ತೆ. ಇದು ಚಿಕ್ಕ ಪಾಟಲ್ಲಿರೋದು, ಇನ್ನೊಂದು ಬಾಲ್ಕನಿನಲ್ಲಿ ಇನ್ನೂ ಚೆನ್ನಾಗಿ ಬಂದಿದೆ ಪಲಾವ್ ಎಲೆ. ಇದು ಬಸಳೆ ಸೊಪ್ಪು ಬಜ್ಜಿ ಗಿಜ್ಜಿ ಏನಾರು ಹಾಕೋಕ್ಕೆ ಬರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಅಂದರೆ ಎಲ್ಲ ನಾವು ಒಬ್ಬರೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು ಅನ್ನೋದನ್ನೆಲ್ಲ ಒಂದು ಟೈಮ್ ಕೊಟ್ಕೊಂಡು ಮಾಡ್ಕೋಬೇಕು ಅಲ್ವಾ. ನೋಡಿ ಪಲಾವ್ ಎಲೆ ಎಲ್ಲ ಇವಾಗ ಇನ್ನೂ ಚೆನ್ನಾಗಿ ಚಿಗುರುತ್ತಾ ಇದೆ. ಅದು ನೋಡಿ ಖುಷಿಯಾಗೋಯ್ತು. ಎಷ್ಟು ಚೆನ್ನಾಗಿದೆ ಅಲ್ಲ ಗ್ರೀನರಿ ನೋಡಿ. ಆಮೇಲೆ ಇದಕ್ಕೆ ಯಾವುದೂ ಕಾಂಪೋಸ್ಟ್ ಎಲ್ಲ ನನ್ನ ಆರ್ಗ್ಯಾನಿಕ್ಕೆ ಮನೆಯಲ್ಲಿ ಕಿಚನ್ ವೇಸ್ಟ್ ಏನಿರುತ್ತೋ ಅದೇ ಈರುಳ್ಳಿ ಸಿಪ್ಪೆ ಎಲ್ಲ ತರಕಾರಿ ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಪಾಟ್ಗೆ ಹಾಕ್ಬಿಡ್ತೀನಿ. ಸೊ ಅದು ಗಿಡಗಳು ಬೇಗ ಒಣಗೋದಿಲ್ಲ, ಅದಕ್ಕೆ ಏನು ಬೇಕೋ ಸಾರಾಂಶಗಳೆಲ್ಲ ಅದರಲ್ಲೇ ಸಿಗುತ್ತೆ ಅಂತ. ಇದು ಆಲ್ ಸ್ಪೈಸಸ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ತುಂಬ ಸ್ಮೆಲ್ ಇರುತ್ತೆ. ಇದು ಚಿಕ್ಕ ಗಿಡ, ಇದಿನ್ನೂ ಚೆನ್ನಾಗಿ ಬೆಳಿಬೇಕು, ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೇರೆಯವ್ರಿಗೂ ಕೂಡ ರೆಫರ್ ಮಾಡಿ. ಇದು ಒಂದು ಡೈಲಿ ವ್ಲಾಗ್ ಥರ, ಡೈಲಿ ರೊಟೀನ್ ಹೇಗಿರುತ್ತೆ ನಂದು ಅನ್ನೋದ್ರ ಮೇಲೆ ಸುಮ್ಮನೆ ಹಾಕಿದ್ದೀನಿ. ಇದು ಯಾವುದೋ ರೆಸಿಪಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಗಿಲ್ಲ. ಆಯಿತು, ಎಲ್ಲ ಮಕ್ಕಳು ಬಂದರು, ಊಟ ಮಾಡಿಸಿ ಮಲಗಿಸಿದ್ದೆ ಆಯಿತು. ಇನ್ನು ನಮ್ಮ ಟೈಮ್ ಕಾಫಿ ಕುಡಿಯೋಣ ಅಂತಂದ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ಆಲ್ರೆಡಿ ಡಿಕಾಕ್ಷನ್ ಮಾಡಿರೋದ್ರಿಂದ ಒಂದು 2 or 3 ಟೈಮ್ಸ್ ಸಾಕಾಗತ್ತೆ. ಸೊ ಆವಾಗಲೇ ನಾನು ಕಾಫಿ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಟೈಮ್. ಇವಾಗ ನಮಗೆ ಟೈಮ್ ಇರುತ್ತೆ, ಯಾಕೆಂದರೆ ಮಕ್ಕಳು ಅದು ಟೆರೆಸಿಂದ ಬಂದ ತಕ್ಷಣ ಇನ್ನು ಹುಡುಗರು ಬಂದರು 1:15ಗೆ. ಅವ್ರ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿಸಿ ಅವ್ರನ್ನ ಮಲಗಿಸಿ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಆಗುತ್ತೆ. ಅಷ್ಟರಲ್ಲಿ ನಮ್ಮ ದಿನ ಆಗೋಗಿರುತ್ತೆ ಕಾಫಿ ಮಾಡಿಕೊಂಡು. ಇನ್ನು ನೆಕ್ಸ್ಟ್ ನಾಳೆಗೆ ಏನು ಪ್ಲ್ಯಾನು, ದಿನಸಿ ಸಾಮಾನು ಇನ್ನೇನು ಬಂತಲ್ಲ ದಿನಸಿ ಸಾಮಾನು ಏನೇನು ಬೇಕು, ಮನೇಲಿ ಏನಿದೆ ಏನಿಲ್ಲ ಅಂತಂದ್ಬಿಟ್ಟು ಒಂದು ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಆರಾಮಾಗಿ ಇವಾಗ ಈ ಟೈಮಲ್ಲಿ ನಾನು ಫೋನ್ ನೋಡಬೇಕಾ ಇಲ್ಲ ಏನಾದ್ರು ಎಡಿಟಿಂಗ್ ಮಾಡಬೇಕಾ ಆ ಥರದ್ದೆಲ್ಲ ಈ ಟೈಮಲ್ಲಿ ನಂಗೆ ಟೈಮ್ ಸಿಗುತ್ತೆ. ಇವಾಗ ಮಾಡ್ಕೋತೀನಿ, ಕುತ್ಕೊಂಡು ಎಲ್ಲ ಒಂದು ಸ್ವಲ್ಪ ಎಲ್ಲ ಬರ್ಕೋತೀನಿ, ಏನೇನು ಬೇಕು, ನಾಳೆಗೆ ಏನು ಮಾಡಬೇಕು ಅನ್ನೋದೆಲ್ಲ ಪ್ಲ್ಯಾನಿಂಗ್ ಮಾಡ್ಕೋತೀನಿ. ಈ ಥರ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಹೀಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಇದರಲ್ಲಿ ಒಂದು ಅರ್ಧದಷ್ಟು ಕೆಲಸಗಳು, ಅಂದರೆ ಏನೇನು ಮಾಡಬೇಕು, ಬೆಳಗ್ಗೆ ಅಡುಗೆ ಮನೆಗೆ ಹೋದ ತಕ್ಷಣ ತಿಂಡಿ ಏನು ಮಾಡಬೇಕು ಅನ್ನೋದು ಯೋಚನೆ ಬರುತ್ತೆ. ಸೊ ಇವಾಗಲೆಲ್ಲ ಮಾಡಿಟ್ಕೊಂಡು ರೆಡಿ ಅಂದರೆ ಪ್ಲ್ಯಾನಿಂಗ್ ಇದ್ದರೆ ನಮಗೆ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಫಸ್ಟ್ ಹಾರ್ವೆಸ್ಟಿಂಗ್ ವಿಡಿಯೋ ಆಗಿರೋದ್ರಿಂದ ಅದೇ ಕ್ಲಿಪ್ಪಿಂಗ್ಸ್ನ ಇನ್ನೊಂದು ಸರಿ ಹಾಕ್ತಾಯಿದ್ದೀನಿ. ಜಸ್ಟ್ ಹಾಗೆ ಮಾತಾಡಿಕೊಂಡು ಮಾಡೋಣ ಅಂತಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಈ ಥರ ವೀಡಿಯೋಸು, ಅಥವಾ ಬೇರೆ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ಹೇಳಿ. ಜಸ್ಟ್ ಹಾಬಿ ಅಷ್ಟೇ, ಇದರಲ್ಲಿ ಇನ್ನೇನು ಇದಿಲ್ಲ. ನನಗೆ ಅಂತ ನಾವು ಒಂದು ಟೈಮ್ ಕೊಟ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ಅಷ್ಟೇ ಇದು ಮಾಡೋದ್ರಿಂದ ನಾನು ಮನೆಯಲ್ಲಿ ಒಬ್ಬಳೇ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಹೆಂಗೆ ಹೋಗೋದು ಗೊತ್ತಾಗ್ತಿರ್ಲಿಲ್ಲ. ಬಟ್ ವೀಡಿಯೋ ಮಾಡಬೇಕು ನನಗೊಂದು ಕೆಲಸನೋ ಒಂದು ಜವಾಬ್ದಾರಿ ಅನ್ನೋ ಥರ ಒಂದು ಖುಷಿ ಕೊಡ್ತಾಯಿದೆ. ಹಾಗಾಗಿ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.